ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ 15-20 ದಿನದಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಇಲ್ಲೇ ಬಿಟ್ಟಿದ್ದೀರಾ. ಏನೇ ಕೆಲಸ ಇದ್ರು ಇಲ್ಲಿಂದಲೇ ಮಾಡ್ತಾ ಇದ್ದೀರಾ. ಎನರ್ಜಿ ಹೆಂಗ್ ಬರುತ್ತೆ ಅಂತ? ಚಿಕ್ಕ ವಯಸ್ಸಿಂದಾನು ಆ ಬಡವ್ರ ಬಗ್ಗೆ ಕಾಳಜಿನ ಹಮ್ಮಿಕೊಂಡಿದ್ದೀನಿ ನಾನು. ಆ ಬಡವ್ರ ಕೆಲಸ ಅಂದ್ರೆ ದೇವ್ರ ಕೆಲಸ ಸಮಾನ ಕೆಲಸ ಮಾಡ್ತೀನಿ. ಆಲ್ರೆಡಿ 5 ಗ್ಯಾರಂಟಿಗಳನ್ನ ಕೊಟ್ಟು ಇಷ್ಟೆಲ್ಲಾ ಖರ್ಚು ಮಾಡ್ತಾ ಇದ್ರಿ. ನಾನ್ ಬಡವರಿಗೆ ಈ ಆಶ್ರಯ ಯೋಜನೆ ಕಲ್ಪಿಸ್ಕೊಡ್ಲೇಬೇಕು ಅನ್ನೋ ಹಠ ಹೆಂಗೆ ಅಂತ ನಾನು ಬಹಳಷ್ಟು ತಮ್ಮಲ್ಲಿ ವಿಸಿಟ್ ಕೊಡುವಾಗ ನೋಡ್ತೀನಿ ನಾನು. ಪಾಪ ಸಣ್ಣ ಸಣ್ಣ ಶೆಡ್ಗಳು ಮೂರ್ ಜನ 4 ಜನ ನೋಡಿ ನನ್ನ ದೇವರನ್ನ ನನ್ನ ಕಣ್ಣ ನೀರು ಬಂದ್ಬಿಡ್ತು. ನಾನು ಹೇಳ್ತಾರೆ ಮನುಷ್ಯನ್ಗೆ ಏನ್ ಬೇಕಾಗಿದೆ, 2 ಹೊತ್ತು ಊಟ, 1 ಮನೆ ಬೇಕಾಗಿದೆ. ಆ ಮನೆ ಕೊಡ್ತಾ ಇದ್ದೀನಿ. ಇದೇ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಕಾಂಟ್ರಾಕ್ಟರ್ನ ಕರೆಸಿ ಒಂದು 16 ಬಾರಿ ನಾವು ಮೀಟಿಂಗ್ ಮಾಡಿದ್ವಿ. ನೋಡಪ್ಪ, ಇದು ಬಡವ್ರು ಕೊಡೋದು ಒಂದ್ಸತಿ ಮನೆ ಆಗೋದವ್ರಿಗೆ ದಯಮಾಡಿ ಒಳ್ಳೆ ಮನೆ ಕಟ್ಕೊಡ್ಬೇಕಾಗ್ತದೆ. ನಾವು ಬೇರೆ ತರ ಕೆಲಸ ಮಾಡಕ್ ಹೋಗ್ಬೇಡಿ ಅಂತ ಕಾಂಟ್ರಾಕ್ಟರ್ಗಳ ಜೊತೆ 16 ಮೀಟಿಂಗ್ ಮಾಡಿದ್ದೀನಿ ನಾನು. ಬಿಜೆಪಿ ಸರ್ಕಾರ ಬಂತು, 1 ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, 1 ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. 7,400 ಕೋಟಿ ಆ ಸುಲಭದ ಮಾತಿಲ್ಲ. ನಾನು ಒಪ್ಕೊಂತಾರೋ ಇಲ್ಲೋ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಅವ್ರಿಗೂ ಪಾಪ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಇವತ್ತಿಗೆ ಮನೆಗಳು ನಾವು ಕೊಡ್ತಾ ಇದ್ದೀವಿ.